ನಮಸ್ಕಾರ ಆತ್ಮೀಯರೇ, ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಮೈಸೂರಿನ ಮಹಾರಾಜ ಗ್ರೌಂಡ್ಸಲ್ಲಿದ್ದೇವೆ. ಇಲ್ಲಿ ಕೇಕ್ ಶೋವನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ ಅಂತೇಳಿ ನಾನು ಕೇಳಲ್ಪಟ್ಟಿದ್ದೇನೆ. ನಾವು ಇನ್ನೂವರೆಗಾದರೂ ಈ ರೀತಿಯ ಕೇಕ್ ಶೋವನ್ನು ನೋಡಲಿಲ್ಲ. ಮೊದಲ ಬಾರಿಗೆ ನಾವು ಕೂಡ ಇದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ, ನಾವೆಲ್ಲರೂ ಕೂಡ ಈ ಕೇಕ್ ಶೋ ಹೇಗಿದೆ ಅಂತೇಳಿ ನೋಡೋಣ. ಈ ಕೇಕ್ ಶೋ ನೋಡೋದಕ್ಕೆ 30 ರೂಪಾಯಿ ದರವನ್ನು ನಿಗದಿ ಮಾಡಿದ್ದಾರೆ. ಈ ಕೇಕ್ ಶೋನಲ್ಲಿ ಪ್ರಾಣಿಗಳನ್ನು, ಐತಿಹಾಸಿಕ ಸ್ಮಾರಕಗಳನ್ನು ನಾವು ಕಾಣಬಹುದಾಗಿದೆ. ಮೊಟ್ಟ ಮೊದಲು ನಮಗೆ ಕಣ್ಣಿಗೆ ಕಾಣಿಸೋದು ಈ ಆನೆ. ಇಷ್ಟೊಂದು ಅದ್ಭುತವಾಗಿ ನಿರ್ಮಿಸಿದ್ದಾರೆ ನೋಡಿ. ನಂತರದಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಲೋಟಸ್ ಮಹಲ್. ದೆಹಲಿಯಲ್ಲಿ ಇರತಕ್ಕಂಥ ಒಂದು ಅದ್ಭುತವಾದ ಒಂದು ಲೋಟಸ್ ಮಹಲನ್ನು ಕೇಕ್ ಮೂಲಕವಾಗಿ ನಿರ್ಮಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳಷ್ಟು ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದು ನೋಡಿ. ಎಷ್ಟೊಂದು ಪ್ರವಾಸಿಗರು ಬಂದು ಇದನ್ನು ವೀಕ್ಷಿಸ್ತಾ ಇದ್ದಾರೆ ಅಂತೇಳಿ ನಾವಿಲ್ಲಿ ಕಾಣಬಹುದಾಗಿದೆ ನೋಡಿ. ಈ ನಾರ್ಮಲ್ ಕೇಕ್ಗಳನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ನೋಡೋದಕ್ಕೆ ಬಹಳಷ್ಟು ಖುಷಿ ಅನಿಸುತ್ತೆ. ಇದನ್ನೆಲ್ಲ ಮೈಸೂರಿನಲ್ಲಿ ಒಂದಿಲ್ಲ ಒಂದು ಈ ರೀತಿಯ ಶೋಗಳನ್ನು ನಡೆಸ್ತಾ ಇರ್ತಾರೆ. ಆದರೆ ಇದು ನಮಗೆ ಮೊದಲ ಅನುಭವ. ಹೀಗಾಗಿ ನಾವು ಕೂಡ ಬಹಳ ಉತ್ಸುಕತೆಯಿಂದ ಈ ಒಂದು ಶೋಕ್ಕೆ ಬಂದಿದ್ದೇವೆ ನೋಡಿ. ಕೇಕ್ ಮೂಲಕವಾಗಿ ತಯಾರಿಸಿದಂತಹ ಮತ್ತೊಂದು ಅದ್ಭುತವಾದ ಕಟ್ಟಡ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಇದು ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಇಸ್ರೋದ ಉಪಗ್ರಹ ನೌಕೆಯನ್ನು ಕೇಕ್ ಮೂಲಕವಾಗಿ ನಿರ್ಮಿಸಿದಂತಹದ್ದು. ಅಬ್ಬ, ಬಹಳಷ್ಟು ಸಂತೋಷ ಆಗುತ್ತೆ ಇದು ನೋಡಿದರೆ. ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರಲ್ವಾ. ನಮಗಂತೂ ಬಹಳ ಇಷ್ಟ ಆಯಿತು. ಇದು ನೋಡಿ ಆನೆ. ಇತ್ತೀಚೆಗೆ ಕಾಡಿನಲ್ಲಿ ಮರಣ ಹೊಂದಿದಂತಹ ಅರ್ಜುನನ ಒಂದು ನೆನಪಿಗೋಸ್ಕರವಾಗಿ ನಿರ್ಮಿಸಿದಂತಹ ಕೇಕ್ ಇದು. ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ನೋಡಿ. ಅದರಲ್ಲಿ ಕೂಡ ಅವರು ಕೇಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಬಹಳ ಖುಷಿ ಆಯಿತು. ಇದು ಕೇಕ್ಲಿಂದ ಇಷ್ಟನ್ನೆಲ್ಲ ಮಾಡಬಹುದಾ ಅಂತೇಳಿ ನಾನು ನೋಡಿರಲಿಲ್ಲ. ಇದೇ ನನಗೆ ಮೊದಲ ಬಾರಿಗೆ ನಾನು ನೋಡ್ತಾ ಇರೋದು. ಹೀಗಾಗಿ ಬಹಳಷ್ಟು ಖುಷಿ ಆಯಿತು. ನೋಡಿ ಎಷ್ಟು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಹೆಚ್ಚು ಸಮಯವನ್ನು ನಾವು ಇಲ್ಲಿ ಕಳೆದಂತೆಲ್ಲ ಮನಸ್ಸಿಗೆ ಬಹಳಷ್ಟು ಖುಷಿಯಾಗುತ್ತೆ. ವಿಶ್ವ ಪಾರಂಪರಿಕವಾದ ಕಟ್ಟಡಗಳನ್ನು, ಸ್ಮಾರಕಗಳನ್ನು ಈ ಕೇಕ್ ಮೂಲಕವಾಗಿ ನಿರ್ಮಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳಷ್ಟು ಅದ್ಭುತವಾಗಿದೆ. ಇದು ನೋಡಿ, ದೆಹಲಿಯಲ್ಲಿರ್ತಕ್ಕಂಥ ರೆಡ್ ಫೋರ್ಟ್, ಕೆಂಪು ಕೋಟೆಯನ್ನು ನಿರ್ಮಿಸಿದ್ದಾರೆ. ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ನೋಡಿ. ನನಗಂತೂ ಬಹಳಷ್ಟು ಖುಷಿಯಾಗಿತ್ತು. ಬೇರೆ ಬೇರೆ ಪ್ರದರ್ಶನಗಳನ್ನು ನೋಡಿದ್ದೆ ನಾನು, ಆದರೆ ಈ ರೀತಿಯ ಕೇಕ್ ಪ್ರದರ್ಶನವನ್ನು ನೋಡಿರಲಿಲ್ಲ, ಕೇಕ್ ಶೋವನ್ನು ನೋಡಿರಲಿಲ್ಲ. ಇದು ನೋಡಿದ ಮೇಲೆ ನನಗೆ ಖುಷಿ ಆಯಿತು. ಇದು ನೋಡಿ, ದೆಹಲಿಯಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಮಾರಕವಾದಂಥ ಕುತುಬ್ ಮಿನಾರ್ ಕೇಕ್ನಿಂದ ನಿರ್ಮಾಣ ಮಾಡಿದ್ದಾರೆ. ಇದು ಲೋಟಸ್ ಮಹಲ್. ಬಹಳಷ್ಟು ಜನರು ಬರ್ತಾ ಇದ್ದಾರೆ ಇದನ್ನು ವೀಕ್ಷಣೆಗೋಸ್ಕರವಾಗಿ. ನೋಡಿ ಎಷ್ಟು ಅದ್ಭುತ ಅಲ್ವಾ ಇದನ್ನೆಲ್ಲ ನೋಡೋದಕ್ಕೆ. ಇಲ್ಲಿ ಫೋಟೋಶೂಟ್ ಮಾಡೋದಕ್ಕೆ ಮುಕ್ತವಾದಂಥ ಒಂದು ಅವಕಾಶ ಇದೆ. ಹೀಗಾಗಿ ಜನಸಂಖ್ಯೆ ಹಾಗೆ ಹರಿದು ಬರ್ತಾ ಇದೆ. 25ನೇ ತಾರೀಕು ಕ್ರಿಸ್ಮಸ್ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ಬೋದು ಅನ್ನುವ ಒಂದು ನಿರೀಕ್ಷೆ ಇದೆ. ಹೀಗಾಗಿ 25ನೇ ತಾರೀಕು ಕೂಡ ಪ್ರದರ್ಶನವನ್ನು ಇಟ್ಕೊಂಡಿದ್ದಾರೆ. ಮೈಸೂರಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥವರು ಖಂಡಿತವಾಗಲೂ ಈ ಶೋವನ್ನು ನೋಡೋದಕ್ಕೆ ಬರಬಹುದು. ಈಗಾಗಲೇ ಹೇಳಿದಂತೆ 30 ರೂಪಾಯಿ ಪ್ರವೇಶ ದರವನ್ನು ನಿಗದಿಪಡಿಸಿದ್ದಾರೆ. ಒಮ್ಮೆ ನಾವು ಇಂತಹ ಶೋಗಳನ್ನು ನೋಡಲೇಬೇಕು. ಯಾಕೆಂತಂದರೆ ಎಷ್ಟೊಂದು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಅವುಗಳನ್ನು ಕಣ್ತುಂಬಿಕೊಳ್ತಕ್ಕಂಥ ಒಂದು ಅವಕಾಶ ಇದು ಅಂದರೆ ತಪ್ಪಾಗಲಾರದು. ಆದ್ದರಿಂದ ಬಿಡುವು ಮಾಡಿಕೊಂಡು ಇಂತಹ ಶೋವನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರವಾಗಿ
ಬನ್ನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಮಕ್ಕಳಿಗಂತೂ ಈ ಕೇಕ್ ಶೋ ನಿಜಕ್ಕೂ ಕೂಡ ಬಹಳಷ್ಟು ಇಷ್ಟವಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆಂದರೆ ನಾನು ಈ ಶೋದಲ್ಲಿ ಬಂದ ಮೇಲೆ ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಇಲ್ಲಿ ಇದ್ದುದನ್ನು ನಾನು ಕಂಡುಕೊಂಡೆ. ಅವರಲ್ಲಿರ್ತಕ್ಕಂಥ ಒಂದು ಉತ್ಸುಕತೆ ಮತ್ತು ಇವುಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ಒಂದು ಕಾತುರೇನಿತ್ತು ಅದು ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ನೀವು ನಿಮ್ಮ ಕುಟುಂಬದವರು, ಸ್ನೇಹಿತರು, ಮಕ್ಕಳೊಂದಿಗೆ ಈ ಒಂದು ಕೇಕ್ ಶೋಕ್ಕೆ ಬಂದು ವೀಕ್ಷಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ, ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.